ಈ ಕಡೆ ಅಪಹರಣ ಆಯಿತು, ಹೊರಗಡೆ ಏನಾಗ್ತಿದೆ ಅನ್ನೋಂಥದ್ದು ನಿಮಗೆ ರೇಡಿಯೋ ಮೂಲಕ ಮಾತ್ರ ಗೊತ್ತಾಗ್ತಿತ್ತು. ಆ ಕಡೆ CM SM ಕೃಷ್ಣ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರು, ಅವ್ರಿಗೆ ಡೈಲಿ ಅಪ್ಡೇಟ್ಸ್ ಹೇಗೆ ಹೋಗ್ತಿತ್ತು, ಅವ್ರ ಅಪ್ಡೇಟ್ ಏನು ಬರ್ತಿತ್ತು ಅನ್ನೋಂಥದ್ದು ನಿಮಗೆ ಹೆಂಗೆ ಗೊತ್ತಾಗ್ತಿತ್ತು, ಜೊತೆಗೆ ಏನೇನು ಮಾತಾಡ್ತಾ ಇದ್ರಿ? ಅವ್ರ ಬಗ್ಗೆ ನಾವು ಅಪ್ಪಾಜಿಯವ್ರ ಬಾಯಲ್ಲೇ ಕೇಳ್ತಾ ಇದ್ವಿ ನಾವು, ಅವ್ರ ವ್ಯಕ್ತಿತ್ವ ಏನು ಅಂತ. ನಿಜವಲ್ಲೂ ಅವ್ರು ನಾವು ಚಿರಋಣಿ, ನಾವು ಅವ್ರಿಗೆ ಯಾವಾಗಲೂ ನಾವು ಅವ್ರನ್ನ ಸ್ಮರಿಸ್ಕೋಬೇಕು. ಅವ್ರು ಇರೋದ್ರಿಂದ ತುಂಬ ಬ್ಯಾಲೆನ್ಸ್ ಮಾಡಿದ್ದಾರೆ ಅದನ್ನು. ಭಾಳ ಕಷ್ಟ ಆಗ್ತಿತ್ತು ಬೇರೆಯವ್ರಿಗೆ, ಯಾಕೆಂದರೆ ಅಣ್ಣವ್ರ ಕಂಡ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಅವರು ನಿದ್ದೆನೇ ಮಾಡಲ್ಲ ಕಣೆ ಅವರು ಅಂತ ಹೇಳ್ತಾ ಇದ್ರು ಅಲ್ಲಿ. ಅಂಥ ಒಳ್ಳೆ ಮನುಷ್ಯ ಅವರು. ಅವ್ರಿಗೆ ಒಂಥರ ಒಳಗಡೆ ಇದ್ದಂಗೆ ಆಗ್ಬಿಟ್ಟಿದೆ ಈಗ ಅಂತ ಅವ್ರು ನೆನೆಸ್ಕೋತಾ ಇದ್ರು. ಅದು ಸತ್ಯ ಕೂಡ ಇಲ್ಲ, ಯಾಕೆಂದರೆ ಅಷ್ಟು ಬ್ಯಾಲೆನ್ಸ್ ಮಾಡಿದ್ದಾರೆ ಅವರು. ಈಗ ಜನಗಳು ತಗೋಬೇಕು, ಹೊರಗಡೆ ತಗೋಬೇಕು, ಎಲ್ಲ ಅದು ತಗೊಂಡು ಸಹಿಸ್ಕೊಂಡು ಹ್ಯಾಂಡಲ್ ಮಾಡಬೇಕು ಅಂತಿದೆಯಲ್ಲ, ಅದು ಭಾಳ ಕಷ್ಟ. ಆ ಪುಣ್ಯಾತ್ಮ ಅವರು ಕೈ ಮುಗಿದು ಇದು ಮಾಡ್ಕೋಬೇಕು, ಇವತ್ತು ಸ್ಮರಿಸ್ಕೋಬೇಕು ಅವ್ರಿಗೆ. ಕುಟುಂಬಸ್ಥರು ಪಾರ್ವತಮ್ಮ ಹೇಗಿದ್ರು, ಶಿವಣ್ಣ, ರಾಘಣ್ಣ, ಈ ಕಡೆ ಅಪ್ಪು ಅವರೆಲ್ಲ ಯಾವ ರೀತಿ ಇದನ್ನ, ಆ ವಿಚಾರ ಗೊತ್ತಾಗಿದ ತಕ್ಷಣ ಅವ್ರಿಗೆ ಯಾವ ರೀತಿ ಅನ್ನಿಸ್ತು? ನಾವು ಒಂಥರ ಕಷ್ಟ ಬೀಳ್ತಾ ಇದ್ವಿ ಕಾಡು ಒಳಗಡೆ, ಅವರು ಕಾಡು ಹೊರಗಡೆ ಒಂಥರ ಕಷ್ಟ ಬೀಳ್ತಿದ್ರು. ಸೇಮ್ ಅಷ್ಟು ಕಷ್ಟ ನೊಂದಿದ್ದಾರೆ ಅವರನ್ನು. ಶಿವಣ್ಣವರೇ ಆಗಲಿ, ರಾಘಣ್ಣವರೇ ಆಗಲಿ, ಅಪ್ಪ ಅವರೇ ಆಗಲಿ, ಅಮ್ಮನೇ ಆಗಲಿ, ತುಂಬ ಹೇಳ್ಕೊಳಕ್ಕಾಗಲ್ಲ ಅವರು ಆ ದುಗಡನ. ಹೆಂಗೆ ನಾವು ಒಂಥರ ತೊಂದರೆ ಪಟ್ಟರೆ ಅವರೊಂದು ತೊಂದರೆ ಪಟ್ಟಿದ್ದಾರೆ ಮಾತ್ರ. ಇಲ್ಲಿ ನನ್ನ ಲೈಫಲ್ಲಿ ಏನು ಒಂದು ಸಂತೋಷ ಅಂತಂದರೆ, ಅಪ್ಪಾಜಿ ಜೊತೆಗೆ ಇದ್ನಲ್ಲ ನಾನು ಅಷ್ಟು ದಿನ, 108 ದಿನ ಕೊನೆವರೆಗೂ ನನಗೆ ಇರಿಸ್ತಲ್ಲ. ಅದು 24 hours ಅಲ್ಲಿ ನಾವು ರಿಲೇಷನ್ ಆಗಿದ್ರು ಸ್ವಲ್ಪ ಬಂದು ನೋಡ್ತಿದ್ವಿ, ಹೋಗ್ತಿದ್ವಿ. ಬಟ್ ತುಂಬ ಜೊತೆಯಲ್ಲೇ 24 hours ಜೊತೆಲೇ ಇರಬೇಕು, ಮಾತಾಡಬೇಕು ಅಂತಂದರೆ ಅದು ಸಿಗೋದು ಅಷ್ಟು ಈಸಿ ಅಲ್ಲ. ಅಂದ್ರೆ ಆ ಕಷ್ಟದ ಟೈಮಲ್ಲಿ ಅಂತಿಂತ ಇದಲ್ಲ ಅದು. ಅಪ್ಪಾಜಿ ಹೇಳ್ತಿದ್ರು, ಏನು ಕಳಿಸ್ಬಿಡಿ ಅನ್ನೋರು. ನಾನು ಹೋಗಲ್ಲ ಅಪ್ಪಾಜಿ. ಆಗ ಅವರು ಲಾಸ್ಟಲ್ಲಿ ನಾನೇ ಅವರು ಆದಾಗ ನಾನು ಸರಿ ಎಲ್ಲ ತಬ್ಕೊಂಡೆಲ್ಲ ಮಾಡಿಬಿಟ್ರು. ಅದಿನ್ನೂ ಒಂಥರ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ನೀನು ಯಾಕೆ ಹೋಗಲ್ಲ ಅಂತಿದ್ದೆ ನನಗೆ ಗೊತ್ತು ಕಣೆ. ಅದು ಅಂದ್ರೆ ನೀನು ಹೋಗ್ಬೇಕು ಅಂದ್ರೆ ಹೋಗೋಕ್ಕಾಗ್ತಾಯಿಲ್ಲ ಅದು ಅಂತ. ಅದೆಲ್ಲ ಇವತ್ತು ನೆನೆಸ್ಕೊಂಬಿಟ್ರೆ ನನಗೆ. ಹೊಳೆನಲ್ಲಿ ಒಂದು ಸರಿ ಮೈ ಉಜ್ಜಿ ಸ್ನಾನ ಮಾಡಿಸಿದೆ ಅವ್ರಿಗೆ ಒಂದು ಸರಿ ಹೊಳೆನಲ್ಲಿ. ಆವಾಗ ನನಗೆ ಮೈ ಉಜ್ಜಿ ಸ್ನಾನ ಮಾಡಿಸಿದ್ರು. ಅವೆಲ್ಲ ಘಟನೆಗಳನ್ನು ಕಾಡಲ್ಲಿ ನೆನೆಸ್ಕೊಂಡ್ರೆ ಇವತ್ತು ಒಂಥರ ಭಾಳನೇ ಖುಷಿ ಆಗುತ್ತೆ. ಅಯ್ಯೋ ಏನು ಭಾಗ್ಯನಪ್ಪ ನಾವು. ಇಲ್ಲ, ಜೊತೆಲೇ ಇರ್ತಿದ್ದ ಅವನು. 24 hours ಜೊತೆಲೇ ಇರ್ತಾವೆ, ಎನಿ ಟೈಮ್ ಜೊತೆಲೇ ಗನ್ನು ಹಿಡ್ಕೊಂಡು ಜೊತೆಲಿ ಕೂತಿರೋನು. ಬಟ್ ಏನು ಅಂದರೆ ಒಂದು ಇದು ಅಪ್ಪಾಜಿ ಅವ್ರಿಗೆ 108 ದಿನ ಅವನು ಕಿಡ್ನ್ಯಾಪರ್ ಜೊತೆಗೆ ಮಲಗ್ತಾನೆ ಇರಲಿಲ್ಲ. ಯಾವತ್ತು ಯಾರ ಜೊತೆಲೂ ಮಲಗಲ್ವಂತವನು. ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಅದೊಂದು, ಮತ್ತು ಅವ್ರ ಗ್ಯಾಂಗ್ ಜೊತೆಲೇ ಮಲಗಲ್ಲ ಅವನು. ಅವನೇ ಸಪ್ರೇಟ್ ಮಲಗ್ತಿದ್ದು. ಆದರೆ ನಮ್ಮ ಇದರಲ್ಲಿ ಮಾತ್ರ ನಮ್ಮ ಜೊತೆಗೆ ಮಲಗೋನು. ಆಮೇಲೆ ಅದು ಕಿಡ್ನ್ಯಾಪ್ ಮಾಡಿದವರು ಯಾವತ್ತೋ ಒಂದು ಸರಿ ಬಂದು ನೋಡೋದಂತೆ, ಯಾವಾಗಲೂ ಒಂದು ಸರಿ ಬಂದು ನೋಡ್ತಿದ್ದ. ಹಂಗಿಲ್ಲ, ನಮಗೇನೂ ತೊಂದರೆ ಆಗಬಾರ್ದು ಅವನು ಮನಸ್ಸಲ್ಲಿತ್ತು. ಅಪ್ಪಾಜಿಯವ್ರಿಗೆ ಏನೂ ತೊಂದರೆ ಆಗಬಾರ್ದು, ಇದಾಗಿರಬೇಕು ಅನ್ನೋದೊಂದು ಇತ್ತು. ಬಟ್ ಯಾವ ಥರ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ನಿಜಲ್ಲೂ ನೆನೆಸ್ಕೊಂಡ್ರೆ ಜೊತೆಲೇ ಇದ್ಬಿಟ್ಟಿದ್ದ ಅವನು. 108 ದಿನ ಜೊತೆಲೇ ಇದ್ದ. ಇನ್ನೊಂದು, ಅಪಹರಣ ಆದ ಸಂದರ್ಭದಲ್ಲಿ ಅಪ್ಪಾಜಿಯವರು ಈ ಕಡೆ ಅಪ್ಪು ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ರಂತೆ. ಅಂದರೆ ಅಪ್ಪಾಜಿ ಅಪಹರಣ ಮಾಡೋದಕ್ಕೆ ವೀರಪ್ಪನವರು ನೀನೇ ಕಾರಣ ಅನ್ನುವಂಥದ್ದು. ಈ ವಿಡಿಯೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಯಿತು ಅವರ ತೀರ್ಕೊಂಡ ನಂತರ. ಇದು ಹೆಂಗೆ ಕನೆಕ್ಟ್ ಆಯಿತು? ಯಾಕೆ ಆ ಮಾತು ಹೇಳಿದರು ಅಪ್ಪು ಅವರು? ಅದೆಲ್ಲ ಸುಳ್ಳು. ಅದು ಅದಕ್ಕೂ ಕನೆಕ್ಟು ಇದಕ್ಕೂ ಕನೆಕ್ಟ್ ಅಂತ ಏನಿಲ್ವೇ ಇಲ್ಲ. ಸುಮ್ಮನೆ ಜನ ಹಂಗೆ ಯಾರೋ ರೋಮ ರಬ್ಬಿಸ್ಬಿಟ್ಬಿಟ್ರು ಅಷ್ಟೇ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ.